ಆಡಿಸ್ತಾ ಇದ್ದಾರೆ ಅಷ್ಟೇ, ನಾವೇನು ಕೇಳ್ಕೊಂಡೇ ಬಂದಿಲ್ಲ. ಅದು ಅದಾಗಲೇ ಬರ್ತಾ ಇದೆ, ಅದಾಗೇ ಹಾಡ್ತಾ ಇದ್ದಾರೆ. ಸಾಕಷ್ಟು ಸಿಂಗರ್ಸ್ ಆಡ್ತಾರೆ, ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾರೆ. ನಾವೇನು ಮಾಡಿದ್ದೀವಿ ಹೇಳಿ? ನಾವು ಬಂದು ಆ್ಯಕ್ಟ್ ಮಾಡಿಬಿಟ್ಟು ಹೋಗಿದ್ದೀವಿ ಅಷ್ಟೇ. ಯಾಕಂದರೆ ಆ ಭಾವನೆಯನ್ನು ಕೊಡ್ತಾರೆ ವಿಜಯ್ ಪ್ರಕಾಶ್ ಅವರು, ಆ ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಪ್ರಸಾದ್ ಅವರು, ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ್ಯ ಸಾಮಾನ್ಯ ಮ್ಯೂಸಿಕ್ ಅವರಲ್ಲ, ಅಮೇಝಿಂಗ್. ಅದು ಬಜರಂಗಿ ಮಾಡ್ಬೇಕು ಹೇಳ್ತೀವಿ, ಎಲ್ಲರೂ ಬಂದು ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ರು, ಎಲ್ಲ ಚಪ್ಪಲಿ ಹಾಕೊಂಡು ಮಾಡಿಬಿಟ್ರು. ನಾ ಬಂದು ಚಪ್ಪಲಿ ಬಿಚ್ಚಿಬಿಟ್ಟು ಆ ಬಿಸಿಲಿ ಸ್ಟಾರ್ಟ್ ಮಾಡಿದೆ, ತಿರ್ಗಿ ಎಲ್ಲ ರೀಶೂಟ್ ಮಾಡಿದೆ. ಸೊ ಭಕ್ತಿ ಅನ್ನೋದು ಇದೆಯಲ್ಲ, ಅದು ಯಾವಾಗ ಅಷ್ಟೇ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಅವತ್ತು ನನಗೆ ಕಾಲು ಸುಟ್ಟರು ನಂಗೆ ಗೊತ್ತಾಗಿಲ್ಲ. ಸೊ ಮನಸ್ಸಲ್ಲಿ ಒಂದು ಭಕ್ತಿ ಇರಬೇಕು. ಈ ಸಾಂಗ್ ಅಷ್ಟೇ ಕೇಳಿದಾಗ ನಿಜವಾಗ್ಲೂ ಏನೊಂದು ಫೀಲಿಂಗ್ ಇದೆ. ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಿಮ್ಗೆ ಅದು ಅನ್ವಯಿಸುತ್ತೆ 100%. ನೀವು ರಿಲೇಟ್ ಆಗ್ತೀರಾ. ಆ್ಯಂಡ್ ಆ ಸೌಂಡಿಂಗ್ ಏನಿದೆ, ಅವ್ರ ಹಾಡಿ ಸ್ಟೈಲ್ ಇರ್ಬೋದು, ಇಲ್ಲ ನಾವು ಮಾತಾಡಿ ಡೈಲಾಗ್ ಇರ್ಬೋದು, ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಲಿ ಯು ವಿಲ್ ಫೀಲ್ ದಟ್ ಕನೆಕ್ಷನ್. ಆ ಕನೆಕ್ಷನ್ನ ಕೊಟ್ಟು ವಿಜಯ್ ಪ್ರಕಾಶ್ಗೆ ತುಂಬ ಥ್ಯಾಂಕ್ಸ್. ಅವ್ರು ತುಣುಕು ನೋಡಿದಾರಲ್ವ ಗೊತ್ತಿಲ್ಲ. ಐ ಥಿಂಕ್ ಈಸ್ ಸಂಗ್ ಇಟ್ ವೆರಿ ವೆಲ್. ಆ್ಯಂಡ್ ನಾಗೇಂದ್ರ ಪ್ರಸಾದ್ ಅವರೇ ತುಂಬ ಅದ್ಭುತ ಬರ್ತೀರಾ ನೀವು. ಐ ಥಿಂಕ್ ಸರಸ್ವತಿ ಪುತ್ರರೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.